ಇವನು ಗೊತ್ತಲ್ಲ ಗೇಸ್ ಮನೆ ಧರ್ಮಸ್ಥಳಕ್ಕೆ ಹೋಗಿದೆ. ಕೂದಲು ತಗೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದು. ಸುದೀಪ್ ಇವತ್ತು ಆನಿವರ್ಸರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹನ್ನೆರಡು ಗಂಟೆ ಟೈಮು. ಇಷ್ಟೊತ್ತು ನಾನು ಓಡಿಸ್ತಿದ್ದೆ, ಇವಾಗ ಗುರು ಓಡಿಸ್ತಿದ್ದಾನೆ. ಹಿಂದಗಡೆ ನಿಖಿಲ್ ಅವರು, ಈ ಕಡೆ ಇವನು ಗೊತ್ತಲ್ಲ ಗೇಸ್ ಗೇಸ್ ಅಂತ ನೀವು ಸುದೀಪ್ ಅವರು. ವಿಮಲ್ ಏನು ನೋಡಿದ್ರ? ನಾನು ಎಷ್ಟಾಗ್ತೆ ಅಂದರೆ ಅದು ಹೇಳ್ದಾಗ ಅವನು ಸಖತ್ ನಗ್ತಿದ್ದೀನಿ ಮಾತ್ರ. ಇವಾಗ ನಾವು ಹೋಗ್ತಿರೋದು ಬಂದು ಹಾಸನಾಂಬ ಟೆಂಪಲ್ಗೆ ಹೈವೇಲಿ ಹೋಗ್ತಾ ಇದ್ದೀವಿ. ಡೀಸೆಲ್ ಹಾಕ್ಕೊಂಡು ಈಗ ಜಸ್ಟು ಹೋಗ್ತಾ ಇದ್ದೀವಿ. ಇನ್ನು ಟೀ ಕುಡಿಯೋಕ್ಕಿಂದು ಹಾಕಿಲ್ಲ, ಟೀ ಕುಡಿಯೋಕೆ ಹಾಕಬೇಕು. ಟೀ ಕುತ್ಕೊಂಡು ಸುದೀಪ ನೋಡ್ರಿ ಗಾಯ್ಸ್, ಟೋಪಿ ಇವತ್ತು ಚೆನ್ನಾಗಿ ಟೋಪಿ ಹಾಕೋಣ ಇಲ್ಲ, ಇವಾಗ ಚೆನ್ನಾಗಿ ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಆದರೆ ನೀನು ನೋಡಿದ್ರೆ ಹಂಗೆ ಅನಿಸ್ತಾ ಗಾಯ್ಸ್. ಮನೆ ಧರ್ಮಸ್ಥಳಕ್ಕೆ ಹೋಗಿದೆ, ಕೂದಲು ತಗೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದು. ಅದಕ್ಕೆ ಅವ್ನು ಆಡ್ಕೊಂತವನೇ. ಇನ್ನೊಂದ್ಸಲಿ ಬೋಡ ಅಂದರೆ ಹೇಳಿದ್ದೀನಿ ಅವ್ನಿಗೆ ಏನಾಯ್ತದೆ ಅಂತ ಸುದೀಪ್ ಇವತ್ತು ಆನಿವರ್ಸರಿ. ಸುದೀಪ್ ಆನಿವರ್ಸರಿ. 15 ಕಿಲೋಮೀಟ್ರ್ ಐತೆ. ಬಂದಿದ್ದೀವಿ ಊಟ ಮಾಡೋಕ್ಕೆ ಇವಾಗ. ನೋಡ್ರಿ ನಿಖಿಲ್ ಅವರೆಲ್ಲ ಯಾರೂ ಮಲಗಿಲ್ಲ ಇನ್ನು. ಇವನು ಸ್ವಲ್ಪ ಮುಳುಗೋಗಿದ್ದ, ಮೆಸೇಜ್ ಮಾಡ್ಕೊಂಡು ಯಾರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ದಾಗಿದ್ದ ಬೇಜಾರಾಗ್ಬಿಟ್ಟು ಅನ್ಸುತ್ತೀಪ್ಪ. ಯಾಕೋ ಏನೋ ಆಗಿರ್ಬೇಕಲ್ಲ, ಮಾತಾಡ್ಕೊಂಡು ಡೀಪಲ್ಲಿ ನಿದ್ದೆ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಮುಂದೆ ಬಿಡು ಅಂತ ನಾನು ಬಿಡಲಿಲ್ಲ ಗೈಸ್. ಪಾಪ ಬೇಜಾರು ಮಾಡ್ಕೊಂಡ್ರೆ ಮಾಡೋಕ್ಕಾಗಲ್ಲ. 46 ಥರ ಸುದೀಪ್ ಅವರು ಊಟ ಮಾಡೋಕೆ ಗಾಯ್ಸ್. ಇವ್ರೇನೋ ಬಂದು ಟೆಂಡರ್ ಕೊಕೊನೆಟ್ ಅಂತ ಕೊಟ್ಟವ್ರೆ, ತೆಗಿತಾ ಇದ್ದೀವಿ. ಇವನು ಬೇಡ ಅಂದ, ತೆಗಿ ತಿನ್ನೋಣ ಅಂತ ನಾನು ಕಚ್ಚಡ ನಾನು ಮಾಡಿಟ್ಕೊಂಬ ಗೈಸ್. ಇರೋ ಮಚ್ಚಿ ನೋಡು ನೀವು ಫಸ್ಟ್ ಚೆನ್ನಾಗಿದ್ರೆ ನನಗೆ ಇದು ಚೆನ್ನಾಗಿತ್ತಾ? ಗೀ ರೈಸ್ ಇದೆ, ಕರ್ಡ್ ರೈಸು, ಜೀರಾ ರೈಸು, ವೆಜ್ ಫ್ರೈಡ್ ರೈಸು, ಫೋನ್ ಕೊಟ್ಬಿಟ್ಟು ಹೇಳು. ಮೊಸರು, ಶುಗರು ಮತ್ತು ತೆಂಗಿನಕಾಯಿ ಇದು ಬರುತ್ತಲ್ಲ, ಗೋರುಗ್ರ ಅದು. ನಿನಗೆ ಇಷ್ಟ ಆಗಲ್ಲ ಕೊಡೋದು, ನಿನಗೆ ಇಷ್ಟ ಆಗಲ್ಲ. ಚೆನ್ನಾಗಿದೆ ಗೈಸ್. ನನಗೇನೋ ಇಷ್ಟ ಆಯಿತು. ನಿಖಿಲ್ ಅವ್ರ ರಿಯಾಕ್ಷನ್ ನೋಡೋಣ. ನನಗೇನೋ ಇಷ್ಟ ಆಯ್ತಪ್ಪ. ಹಾಂ ಸಾಕಾದಾಯ್ತು, ಕೋವ ಥರ ಆಯ್ತು. ಇವನು ಅಲ್ಲೂ ಚೆನ್ನಾಗಾಯ್ತು. ನಡಿ ಏನಂದ್ರೆ ಗೊತ್ತಾ ಅಂಕಲ್, ಅಂಕಲ್ ಮಾಡ್ಬಿಟ್ರ ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಾರಪ್ಪ. ಆಮೇಲೆ ಇದು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು. ಆಯ್ತು, ನನಗಂತೂ ಮಸ್ತಾಗಿ ಇಷ್ಟ ಆಯಿತು. ನಿಖಿಲವ್ರಿಗೂ ಇಷ್ಟ ಆಯಿತು. ಇವ್ರಿಗೂ ಏನೋ ಇಷ್ಟ ಆಗಿಲ್ವಂತೆ. ನಾವೇನು ಮಾಡೋಕ್ಕಾಗಲ್ಲ. ಅವನು ಒಳ್ಳೆ ಬರ್ತಾನೆ ಗೈಸ್, ಚೆನ್ನಾಗಿತ್ತು. ಒಳ್ಳೆಯವನೇ ಅವನು. ಸ್ವಲ್ಪ ತರಲೆ, ನಮಗೇನೋ ತರಲೆ ಗೈಸ್. ಬಂತು ಡಿನ್ನರ್, ಬಂತು ಮತ್ತು ಊಟ ಬಂತು. ಕೊಕೊನೆಟ್ ತಿಂದ ಲೆಕ್ಕಿದ್ವಿ.
ಲೇ ಮೊಟ್ಟೆ ಹಾಂ ಏ ನಾನು ತಿನ್ನಲ್ಲಪ್ಪ ಏ ಪನ್ನೀರ್ ಹೇಳ ಪನ್ನೀರ್ ತಿಂತಾ ಇದ್ದೀವಿ ಮೊಟ್ಟೆ ಮೊಟ್ಟೆ ತಿನ್ನಲ್ಲ ಏಯ್ ತಿಂತವ್ರೆ ಇದೇನಿದು ಕಾನ್ ಪರೋಟ ಪಾಯಿಂಟ್ ಪರೋಟ ತಿಂತಾ ಇದ್ದೀವಿ ಮೊಟ್ಟೆ ಕಾಯಿನ್ ಪರೋಟ ನಾನು ಪನ್ನೀರ್ ಹೇಳಿದ್ದೀನಿ ಇವ್ರು ಎಗ್ ಬಟನ್ ಮಸಾಲೆ ಇಲ್ಲೇ ಬೇಡ ಅದನ್ನ ಕ್ಲೀನಾಗಿ ಮಾಡಿ ಎತ್ಕೊಂಬರ್ಲಿ ಗಾಯ್ಸ್ ಇವ್ರು ಬೇಗ ಕೊಡೋಂದ್ರೆ ಪಟ ಅಂತ 5 ನಿಮಿಷಕ್ಕೆ ರೆಡಿ ಮಾಡಿಕೊಟ್ಬಿಟ್ರು ಒಂಚೂರು ಚೆನ್ನಾಗಿಲ್ಲ ಅಂದರೆ ಒಂಥರ ಆಯ್ತಂತೆ ನಂದು ನಿಧಾನಕ್ಕೆ ಮಾಡ್ತಾರ ಅದು ಹೆಂಗೆ ಮಾಡ್ಕೊಂಬತ್ತಾರೋ ಹಿಂದೆ ಮುಗಿಸ್ಬಿಟ್ರೆ ನಿಧಾನಕ್ಕೆ ಬರ್ತದೆ ಚೆನ್ನಾಗಿ ಬರಲಿ ಮೊಟ್ಟೆ ಹಾಕ್ತಾನೆ ಹೌದಾ ಹೌದೇನ್ರಿ ಸುದೀಪ್ ನಿಮ್ದು ಹೆಂಗೈತೆ ಊಟ ರಿವ್ಯೂ ಕೊಡ್ರಿ ಪರೋಟ ಈ ಅಂಗಡಿಗಳು ಪೆಟ್ಟಿಗೆ ಅಂಗಡಿಗಳು ಚಕ್ಲಿ ಮಾಡ್ತಾರೆ ನೋಡಿ ಹಾಂ ಸೇಮ್ ಆಮೇಲೆ ಇದು ಕಾಯಿನ್ ಪರೋಟ ಮೊಟ್ಟೆ ಕೇಳ್ಬಿಟ್ರೆ ಕಾಲಿಗೆ ಹೋಗ್ತೀವಿ ಮೊಟ್ಟೆಗೆ ಪಾನಿಪುರಿ ಮಸಾಲೆ ಮಾಡ್ಕೊಂಡು ಕೊಯ್ದು ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕೊಡ್ತಾರೆ ನಾನು ಸೇಮ್ ಹಂಗೆ ಹಾಂ ಸೀರಿಯಸ್ ಆಗಿ ಹಂಗೆ ಇರೋದು ನಾವು ಆಲ್ಬೇಕಲ್ಲಿ ತಿನ್ನೋ ಥರ ಇಲ್ಲ ಇದ್ರ ಬದಲು 5 ರೂಪಾಯಿ ಗೈಸ್ ತಿಂದಾಯಿತು ಸ್ವಲ್ಪ ಹಂಗಂಗೆ ಬಿಟ್ಬಿಟ್ಟಿದ್ದೀವಿ ಯಾಕಂದರೆ ಟೇಸ್ಟ್ ಯಾವುದು ಚೆನ್ನಾಗಿರಲಿಲ್ಲ ಗೈಸ್ ಮಸ್ತಾಗಿ ಸೀನ್ ಆಯಿತು ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ದಾರೆ ಹಾಂ ಸಿಕ್ತು ನೋಡ್ರಿ ತತ್ತಾವನೆ ಸೂಪರ್ ಅದೇ ಬನ್ನಿರಿ ನಮ್ದೇನೆ ಫೋನ್ ಬಿಟ್ಟು ಬಂದಿರೋ ಪ್ರಜೆ ಅವಂದೇ ಇವಂದೇ ತಪ್ಪು ಲೋ ಬ್ಲಾಕ್ ಮಾಡ್ತಾ ಇದ್ದೀನಿ ಅಲ್ಲ ಹಾಕ್ಬೋದಾ ಗಾಯ್ಸ್ ಬಂದಿದ್ದೀವಿ ಮಲ್ಕೊಂಡು ಎದ್ದು ರೂಮ್ ಟೂರ್ ಮಾಡಲಿಲ್ಲ ಮಲ್ಕೊಂಡು ಎದ್ದು ಇವಾಗ ಬಂದಿರೋದು ನಾವು ಹಾಸನಾಂಬ ಟೆಂಪಲ್ ಫುಲ್ ರಶ್ಶು ಏನು ಮಾಡೋದು 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ಬೇಕು ಇವಾಗ ನಾವು ನೋಡ್ರಿ ಎಲ್ಲ ವೈಟ್ ನಾವು ವೈಟು ತೂತ್ ಮಾಡ್ಕೊಂಡೆ ಸಾಯ್ತಾವನಿಲ್ಲಿ ತೂತಾಯ್ತಿಲ್ಲ ಬೆಲ್ಟ್ ನಂದು ಈಗ ಬಂದಿದ್ದೀವಿ ನೋಡೋಣ 5 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡು ಇವಾಗ ಕರ್ಕೊಂಬಂದವ್ರು ಇವರೆಲ್ಲ ಇವಾಗ ಇದ್ದವ್ ನೀವು ಸುದೀಪ ನಿಖಿಲವರೆಲ್ಲ ಪ್ರಯತ್ನ ಪಟ್ಟು ಕೊನೆಗೂ ಇದ್ದ ಒಂದು ತೂತು ಗಾಯ್ಸ್ ದೇವಸ್ಥಾನ ಮುಂದೆ ನಿಂತಿದ್ದೀವಿ ಫುಲ್ ರಶ್ ಪೂಜೆ ಸಾಮಾನು ಬೇಕಾ ಟಿಕೆಟ್ ತಗೊಂಡು ನಾವು ಹೋಗ್ತಿರೋದು ಟಿಕೆಟ್ ತೋರ್ಸೋಣ 10 ನಿಮಿಷ ಯಾರಿಗಾನ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ 300 ರೂಪಾಯಿ ಯಾಕಂದರೆ ನಾವು 300 ರೂಪಾಯಿ ಎಂತಕ್ಕೆ ತೊಗೊಂಡು ಅಂದರೆ ಅಲ್ಲಿ 1000 ರೂಪಾಯಿ ತೊಗೊಂಡವರೆಲ್ಲ 1 ಅವರ್ ಅಂತವ್ರೆ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಅರ್ಧ ಗಂಟೆ ಇದೇ ಒಂದು ಫೋಟೋ ತಗೊಳಕ್ಕೆ ಅರ್ಧ ಗಂಟೆ ತಕ್ಷಣ ಅಂದರು ಅದಕ್ಕೆ 300 ರೂಪಾಯಿ ತೊಗೊಂಡಿದ್ದೀವಿ ನೋಡೋಣ ಸುಳ್ಳು ಹೇಳ್ದ ಅನ್ಕೊಂತೀನಿ ಗೈಸ್ ಅವನು ಅರ್ಧ ಗಂಟೆ ಯಾವುದು ಅಸಾಧ್ಯ ಇಲ್ಲಿ ನೋಡ್ರಿ ಇವ್ರು ಪಾಪ ಕುಂತೇವ್ರು ಎಲ್ಲರೂ ಪಾಪ ಕಾಲೇಜ್ ಹುಡುಗಿರಿಗಿಲ್ಲ ಪಾಪ ಕೆಲಸ ಹಾಂ ಇದು 300 ರೂಪಾಯಿ ಇದು ಪಕ್ಕ ಇದು ಖಾಲಿ ದರ್ಶನ ಹೌದಾ ಹಾಂ ಪಾಪ ಸಾಕೋದು ಕಷ್ಟ ಗಡಿಯಿಂದ ಗಾಯ್ಸ್ ಹಸು ಹೊಳ್ತೈತೆ ಬೇಜಾರಾಗೋಯ್ತು ನನಗಂತೂ ಗೈಸ್ ಇವ್ರು ಬಂದರೆ ಆ್ಯಕ್ಚುಲಿ ಇಲ್ಲಿಗೆ ಹಾಸನ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೀಯಾಗಿ ಬಿಡಿಸ್ತಾರೆ ಬಂದು 3 ಅವರ್ ಆಯಿತು ಫುಲ್ಲು ರಶ್ಶು ಇವನು ಇಲ್ಲಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾನೆ ನಮ್ಮ ಸುದೀಪ ನಿನ್ನೆ ರಾತ್ರಿ ಕೂತಿದ್ದೀವಿ ಕ್ಲೋಸ್ 3 ಗಂಟೆಗೆ ಓಪನ್ ಅಂತೆ ಇವಾಗ ಎಲ್ರಿಂದ ಬೇಜಾರಾಗ್ಬಿಡೈತೆ ನಮ್ಮ ಬಂದು ಉಪವಾಸ ಇರೋಣ ಉಪವಾಸ ಇದ್ದು ಸಖತ್ ಮಕ್ಕರ್ ಮಾಡ್ತೀನಿ ಈಗ
ಗಂಟೆಗೆ ಓಪನ್ನು, ಎರಡೂವರೆ. ಸುದೀಪ ಅಲ್ಲಿ ನಿಂತ್ಕೊಂಡು ಕಾಯ್ತಾವನೆ. ಇವ್ರು ಇಲ್ಲಿ ಕೂತ ಊಟ ಮಾಡ್ದಲೆ ಸ್ಟ್ರಾಂಗ್ ಆಗಿ ಎನರ್ಜಿಗೆ ಕಾಯ್ತಾ ಇದ್ದೀವಿ. ನೀರು ಕುಡ್ಕೊಂಡು ಮಜ್ಜಿಗೆ ಹೊಡ್ಕೊಂಡು ಉಪವಾಸ ಮಾಡ್ತಾವ ಇವನು. ಮಜ್ಜಿಗೆ ಕೊಡ್ತಿಲ್ಲ ಮತ್ತೆ ನಾನು ಬರೀ ನೀರು. ನಾನು ಇಷ್ಟೇ ನೀರು ಅವ್ರು ಬೆಳಗ್ಗೆ ಟೀ ಕುಡಿದು ಟೀ ಕುಡ್ದು ಉಪವಾಸ, ನೀರು ಕುಡ್ದು ಉಪವಾಸ, ಮಜ್ಜಿಗೆ ಕುಡ್ದು ಉಪವಾಸ ಮಾಡ್ತಾವ್ರೆ ಈಗ. ಹೋಗಿ ಬಾದಾಮಲ್ಲಿ ಒಂದು ಬಜ್ಜು ಅದೆಲ್ಲ ತಿನ್ಕೊಂಬಂದಾನೆ ಗಾಯ್ಸ್. ಉಪವಾಸ ಇರೋರು ಮಜ್ಜಿಗೆ ಕುಡಿಬೋದು ಅಂತ. ಏನೂ ಕುಡಿಯಂಗಿಲ್ಲ. ನಮ್ಮ ಮಜ್ಜಿಗೆ ಗ್ಲಾಸ್ ಆಮೇಲೆ ಇನ್ನೊಂದು ರೌಂಡ್ ಬಂದು ಇನ್ನೊಂದು ರೌಂಡಲ್ಲೂ ಕುಡಿದ್ರಪ್ಪ. ಕುಡಿದ್ರು ಅವಂದು ಸೇರಿಸ್ಕೊಂಬಿಟ್ಟ. ಗಾಯ್ಸ್ ದರ್ಶನ ಮುಗಿಸ್ಕೊಂಡು 5:15 10:10ವರೆಗೆ ಬಂದು 5:15 ಮುಗಿಸಿದ್ದೀವಿ. ಫುಲ್ಲು ಜನ ಗಾಯ್ಸ್. ನೋಡ್ರಿ ಸುದೀಪ ಮಳೆ ಗಾಯ್ಸ್, ಏನು ಸೈಸು ಮಳೆ ಗಾಯ್ಸ್, ಫುಲ್ ಮಳೆ. ಮತ್ತೆ ಉಪವಾಸದಲ್ಲಿ ಫುಲ್ಲು ಹಾಕೊಂತ ಹಾಕ ನೋಡ್ತಾನೆ ಇಲ್ಲಿ ನನ್ನ ಮಗ. ಅಪ್ಪ ಇಲ್ಲಿ ನೋಡ್ರಿ ನಮ್ಮ ಬಾಸು ಗಾಯ್ಸ್ ಕೃಷ್ಣ. ಹಾಸನಾಂಬ ದೇವಸ್ಥಾನ ಮುಗಿಸ್ಕೊಂಬಂದು ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ ಮಸ್ತ್ ಆಗೈತೆ. ಯಾವುದೋ ದೇವಸ್ಥಾನ ಸುದೀಪ್, ಯಾವ ದೇವಸ್ಥಾನ ಇದು? ಈಶ್ವರಂದು, ಯಾವುದೋ ಮಲೆ ಮಹದೇಶ್ವರದ್ದು ಬಂದಿದ್ದೀವಿ ನೋಡಿ. ಮಸ್ತಾಗೈತೆ ವ್ಯೂ ಪಾಯಿಂಟ್ ನೋಡಿ ಗೈಸ್. ಟೈಮ್ ಬಂದೀಗ 6 ಗಂಟೆಗೆ 5 ನಿಮಿಷ ಐತೆ. ಎಲ್ಲ ಕಡೆ ಕುಸ್ಬಿಟ್ಟೈತೆ. ನೋಡ್ಕೊಂಬನ್ನಿ ಬರೋಂಗಿದ್ರೆ. ಲೊಕೇಶನ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಲೊಕೇಶನ್ ಅಂತ, ನಾನು ಶೇರ್ ಮಾಡ್ತೀನಿ. ಹಾಸನಿಂದ 15 ಕಿಲೋಮೀಟ್ರು. ಮಸ್ತಾಗೈತೆ. ದೇವಸ್ಥಾನ ಇದೆ ಮಹದೇಶ್ವರ, ಶಿವಂದು ಮಲೆ ಮಹದೇಶ್ವರ ಅಂತ. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಬಂದಿದ್ದು ನಾವು. ರೋಡ್ ಮಾತ್ರ ಸಖತ್ತಾಗೈತೆ ಅಂದರೆ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆ. ನೋಡ್ಕೊಂಬನ್ನಿ, ಕಾರು ಹೋಗೋಷ್ಟು ಅಷ್ಟೇ ದಾರಿ ಇರೋದು. ಫುಲ್ ಟಾಪಿಗೆ ಬಂದಿದ್ದೀವಿ. ಶಿವ ಹತ್ರ ಇಷ್ಟ ಆಗ್ಬಿಟ್ಟಿದ್ದೀನಿ. ಇರೋದೇ ನಾವು 4 ಜನ ಟಾಪಲ್ಲಿ. ನಾನು, ನಿಖಿಲ್ ಅವರು, ಸುದೀಪ ಗುರು. ನೋಡಿ ಗೈಸ್, ವ್ಯೂ ನೋಡಿ ಗಾಯ್ಸ್. ಓ ಮಸ್ತು. ಸುದೀಪ್ ಅವರೇ ಹೆಂಗೈತ್ರಿ? ಫುಲ್ಲು ಕತ್ಲು ನಾವೇ ಕತ್ತೆ ಕಾಣಿಸ್ತಿರ್ತೀವಿ. ಏನು ಮಾಡೋಕ್ಕಾಗಲ್ಲ, ಚಾರ್ಜಿಂಗು ಇಲ್ಲ ನನ್ನ ಮೊಬೈಲಲ್ಲಿ. 5% ಯಾರು ಇನ್ಸ್ಟಾಗ್ರಾಮಲ್ಲಿ ಬರಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿ. ಸಕ್ಕತ್ತಾಗೈತೆ ನೋಡ್ರಿ. ಇಲ್ಲಿ ವ್ಯೂ ಪಾಯಿಂಟು ಮಾತ್ರ ಮಸ್ತು. ದೇವಸ್ಥಾನನೂ ಸೂಪರಾಗಿ ಇದು ಮಾಡಿದ್ದಾರೆ. ಮಸ್ತಾಗೈತೆ. ಒಂದು ಸ್ವಲ್ಪ ಕತ್ತೆ ಕಾಣ್ಬೋದು, ಯಾಕಂದರೆ ಇಲ್ಲಿ ಕತ್ಲು. ವಿಡಿಯೋ ಕಾಲ್ ಮಾಡು. ಫ್ಲಾಶ್ ಆನ್ ಮಾಡೋಕ್ಕಾಗಲ್ಲ 5% ಐತೆ. ಬನ್ನಿ ಹೋಗೋಣ. ಬೈ ಬೈ. ಹಲೋ. ಫುಲ್ಲು ಮಳೆ ಹಾಸನ ರೋಡಲ್ಲಿ. ಓಡ್ಸೋಕ್ಕಾಯ್ತಲ್ಲ, ಆದರೂ ಓಡಿಸ್ತಾ ಇದ್ವಿ ಗಾಯ್ಸ್. ಇವಾಗ ಬ್ರೇಕ್ ತೊಗೊಂಡಿದ್ದೀವಿ ಕೊನೆಗಡೆ ಹತ್ರ. ಎಲ್ಲಿ ಕುಡಿಯೋಣ ಅಂತ ತಗೊಳ 3 ಕೊನೆಗಾಲ ಹತ್ರ ನೋಡ್ರಿ. ಮಡಿಕೆ ಚಾ ಮಾಡ್ತಾರೆ ನೋಡಿ, ಎತ್ಕೊಂತಾರೆ ಮಡಿಕೆ.
ಆಯ್ ಗಾಯ್ಸ್, ದೇವಸ್ಥಾನದಿಂದ ಬಂದು ಸೀದಾ ಪಟಾಕಿ ಥರ ಕರ್ಕೊಂಬಂದ್ರು. ವಾಪಸ್ ಮನೆಗೆ ಹೋಗಿ ಪ್ರವೀಣ್ ಅಣ್ಣನ ಪಿಕ್ ಮಾಡಿಕೊಂಡು ಪಟಾಕಿ ಥರಕ್ಕೆ ಬಂದಿದ್ದೀವಿ ಹೊಸೂರಿಗೆ. ತಿರ್ಗಾ ನಿಖಿಲ್ ಅವ್ರು ಬಂದ್ಬಿಟ್ಟವ್ರ ಜೊತೆಗೆ ಊಟ ಗೀಟ ಮಾಡಿಕೊಂಡು ನಿಖಿಲ್ ಅದು ಯಾವ್ದು ಬಾಂಬೆ ಹೇಳ್ದಲ್ಲ ಐತೆ ನೋಡು ಪ್ರವೀಣ್ ಅಣ್ಣ ಬಂದಿದ್ದೀವಿ. ಯಾರು ಅಕ್ಕ ಅಕ್ಕ ಬೇಡ ಅಂತದಲ್ಲ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ಒಂದು ಮಕ್ಕರ್ ತೋರಿಸ್ತೀನಿ. ಇಲ್ಲ ಅದು ಮಕ್ಕರ್ ಅದು ಅಲ್ಲಿ ಬಂದು ಗೈಸ್ ಒಂದು ಮಕ್ಕರ್ ತೋರಿಸ್ತೀನಿ ನೋಡ್ರಿ ಹಂಗೆ. ಇದು ಮಕ್ಕರ್ ಇದು MRP ನೋಡ್ರಿ ಗೈಸ್ 13,000 ಎಷ್ಟು ಹಾಕಿರೋದು ಗುರು? 990 ಅಂದರೆ 14,000 ಹಾಕಿದ್ದಾರೆ ಗೈಸ್ MRP. ಆದರೆ ಆ್ಯಕ್ಚುಲಿ MRP ಬಂದು 3,000. ಆದರೆ 90% ಆಫ್ ಅಂತ 3,000 ಎಲ್ಲ ಮಕ್ಕರ್ ಗೈಸ್. ನೋಡ್ಕೊಂಡು ತಗೊಳ್ರಿ ಪಟಾಕಿನ ಮಸ್ತಾಗಿ ಮಾಡ್ತಾವೆ. ಇಲ್ಲಿ ಬಂದ್ಬಿಟ್ಟು ಬಾವು ಬಂದ್ಬಿಟ್ಟೈತೆ ಅಂತವ್ನು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಕಾರ್ ಬೇರೆ ಅಲ್ಲೇ ನಿಲ್ಸಿದ್ದೀನಿ ಮಸ್ತಾಗಿ. ಎಲ್ಲಿದ್ಯೋ ಗಾಯ್ಸ್ ಹಾವು ಹುಡುಕ್ತಾವ್ರಿ ಇಲ್ಲಿ ನೋಡ್ರಿ. ಹಾವು ಅದು ಈ ಕಡೆ ತಿರ್ಕೊಂಬಿಡ್ತಕೊಂಡ್ರಿ ಇರೋ. ಏಯ್ ಗಾಯ್ಸ್, ಪಟಾಕಿ ಅಂಗಡಿ ಚೇಂಜ್ ಮಾಡಿ 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 ಫೈನಲಿ ಪಟಾಕಿ ತಗೊಂಡೇ ಬಿಟ್ಟು ನೋಡಿ ಒಂದು ಬಕೆಟ್ ತುಂಬ ತಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಶಾರ್ಟ್ಸ್ ಅಲ್ಲಿ ಇನ್ನೂ ತಗೊಂತಾನೆ ಅವರೇ. ನಾವು ಬಕೆಟ್ ತುಂಬ ಹೋಯ್ತು ಅಂದ್ಬಿಟ್ಟು ಬಕೆಟಲ್ಲಿ ಬಿಲ್ ಮಾಡ್ಸೋಕೆ ಬಂದಿದ್ದೀವಿ. ಮಸ್ತಾಗಿ ಬಿಲ್ ಮಾಡಿಸ್ಬಿಟ್ಟು ನೋಡೋಣ. ಹಣ ಇದು ಸ್ವಲ್ಪ ಸ್ವೀಟ್ ಎಲ್ಲಿ ಕದ ಇಲ್ಲೇ ಕದ ಇಲ್ಲೇ ಇಲ್ಲ ಆಗ್ತಾವ್ರೆ. ನಿಖಿಲ್ ಅವ್ರು ಹಾಕ್ಸ್ತವ್ರು ಬಿಲ್ನ. ಅಲ್ಲಿ ಇನ್ನೂ ಪಟಾಕಿ ತಗೊಂತಲ್ಲ ಪ್ರವೀಣ್ ಅಣ್ಣ. ಊರು ಅಲ್ಲಿ ಕೂತವ್ರೆ. ಒಂದು 250 ಶಾರ್ಟ್ಸ್ ಒಂದು ತಗೊಬೇಕು ನೋಡ್ತಾ ಇದ್ದೀವಿ. ಅವ್ರು ಏನೇನೋ ನೋಡ್ತಿದ್ದಾರೆ ಚಿನ್ನ. ಆದರೆ ನಾನು ಹೊಡಿಲ್ಲ ಪಟಾಕಿ, ಇವರೇ ಹೊಡೆಯೋದು ಪಟಾಕಿಗಳು. ಇವರು ಅವರೆಲ್ಲ ಹೊಡಿತಾರೆ. ನಾನು ದೀಪಾವಳಿ ಹಬ್ಬ ನಿದ್ದೆ ಇಲ್ಲ ನಿನ್ನೆಯಿಂದ. ನಿನ್ನೆ ಇದಕ್ಕೆ ಬೇರೆ ಹೋಗ್ಬಿಟ್ಟಿದ್ದು ನಾವು ಅದಕ್ಕೆ ಹಾಸನ್ಗೆ. ಗಾಯ್ಸ್ ಪಟಾಕಿ ತಗೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ನಿಖಿಲ್ ಅವ್ರೊಂದು ಚೀಲ, ನಾನೊಂದು ಶಾರ್ಟ್ಸು, ಅಲ್ಲೊಂದು ಇನ್ನೊಂದು ಬಾಕ್ಸು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಹಾಕ್ದೆ ಕೆಸರು ಕಾಲು ಮಸ್ತಾಗಿ ಒಳಗೆ ಇಕ್ತಾ ಇದ್ದೀವಿ ಪಟಾಕಿನ. ಸುದೀಪ್ ಅವರು ಯಾಕೋ ಬರ್ದಿರೋ ಒಳಗಡೆನೇ ಇದ್ರು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಸುದೀಪ್ ಅವರೇ ಯಾಕ್ರಿ ಒಳ್ಳೆ ನಿದ್ದೆ ಮಾಡ್ತಾವನೆ ಟೋಪಿ ಗೀಪಿ ಹಾಕೊಂಡು ನಮ್ಮ ಸುದೀಪ. ಬನ್ನಿ ಗೈಸ್ ಕುತ್ಕೊಳ್ಳೋಣ ಕಾರಲ್ಲಿ ಹೋಗೋಣ. ಹೋಗೋದೇ ಇಲ್ಲೋಡಿ ಗೈಸ್ ಪಟಾಕಿ ಅಂಗಡಿಗಳು ಎಲ್ಲ ಕ್ಲೋಸ್ ಮಾಡ್ತಾವ್ರೆ. ಯಾಕೆ ಅಂತ ಗೊತ್ತಿಲ್ಲ. ಟೈಮ್ ಆಯ್ತು ಗಾಯ್ಸ್. ಎಷ್ಟು ಗೊತ್ತಾ ಟೈಮು? ನಿದ್ದೆ ಬರ್ತೈತೆ ನನಗಂತೂ. ನಿದ್ದೆ ಮಾಡಿ 2 ದಿನ ಆಯ್ತು ಕರೆಕ್ಟಾಗಿ. ಬಾಯ್ ಗೈಸ್, ಮಲ್ಕೊತೀನಿ. ಗುಡ್ ನೈಟ್. ಹೋಗಿ ಮನೇಲಿ ಮಲ್ಕೊಬೇಕು. ಈಗ ಬಂದೆ ಪಾರ್ಕ್ ಮಾಡಿದೆ ನೋಡಿ. ಈಚೆ ಇದ್ದೀನಿ ಹೋಗ್ಬೇಕು. ಬಾಯ್, ಗುಡ್ ನೈಟ್.